ಅವ್ರ ಹತ್ರ ಕಿರಿಕೋ. ಇಷ್ಟೊತ್ತೆ ಕಾದಿದ್ದೀವಿ, ಇನ್ನು ಸ್ವಲ್ಪ ಹೊತ್ತು ತಾನೇ ಕಾದ್ರಾಯ್ತು. ಅಕ್ಕ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವಳೆ? ಹಲೋ ಹಲೋ ಮೈನಾ, ಏನ್ ಕೊಡು, ನಾನ್ ಮಾತಾಡ್ತೀನಿ. ಅವ್ವ, ಹೆಂಗಿದ್ಯವ? ಮೋ ಹೇಳಮ್ಮ. ರಾಧನ್ ಜೊತೆ ಮುಟ್ಟಾಗಿ ತುಂಬಾ ದಿನ ಆಯ್ತು ಅಂತ ಹೇಳ್ದಂತೆ. ಹ್ಞೂ ಕಣಮ್ಮ, ಅದ್ಯಾಕೆ ಅಂತಾನೆ ಅರ್ಥ ಆಯ್ತಿಲ್ಲ. ಓದ್ಕಿತ್ತ ಕಷಾಯ ಮಾಡ್ಕೊಂಡ್ ಕುಡಿ ಅಂತ ಹೇಳಿದ್ನಲ್ಲ, ಅದನ್ನ ಇನ್ನೊಂದ್ಸರಿ ಮಾಡ್ಕೊಂಡ್ ಕುಡಿಬೇಕಿತ್ತು ತಾನೇ? ಆ ಕಷಾಯ ಏನೋ ಕುಡ್ದೆ, ಆದ್ರೆ ವಾಂತಿ ಆಗ್ತೈತೆ. ವಾಂತಿ ಆಯ್ತಾಯ್ತಾ? ಅದ್ಯಾಕವ ಹಂಗಾಯ್ತೈತೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ಅಲ್ಲ ಕಣವ, ಅರ್ಥ ಆಯ್ತಾ ಇಲ್ಲ ಅಂತ ಕುಂತಿದ್ದ ಜಾಗದಲ್ಲ ಕುಂತ್ಕೊಂಡಿದ್ರೆ ಆಯ್ತದ? ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊ ಬರ್ಬೇಕಿತ್ತು ತಾನೇ? ಹ್ಞೂ ಕಣಮ್ಮ, ನೆನ್ನೆ ತೋರಿಸ್ದೆ, ಅದೇನೋ ಪರೀಕ್ಷೆ ಎಲ್ಲ ಮಾಡೋರೆ. ಆಮೇಕೇನ್ ಹೇಳಿದ್ರು? ಆಮೇಲೆ ಅದ್ರದ್ದು ರಿಪೋರ್ಟ್ ಬರುತ್ತೆ, ನಾಳೆ ಬರೋರಂತೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಇನ್ನೂ ಬಂದಿಲ್ವ ರಿಪೋರ್ಟು? ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಾವ್ರೆ, ಅದಕ್ಕೆ ಕಾಯ್ತಾ ಕೂತೀವ್ನಿ. ಸರಿ ಸರಿ, ಆಸ್ಪತ್ರೆಯಿಂದ ಬಂದ್ಮೇಕೆ ಡಾಕ್ಟ್ರ್ ಏನ್ ಹೇಳಿದ್ರು ಅಂತ ಫೋನ್ ಮಾಡಿ ಹೇಳವ. ಸರಿ, ಹೇಳ್ತೀನಿ ಬಿಡು. ಪಾಪ ಒಬ್ಬಂಟಿ, ಅಲ್ಲಿ ನನ್ನ ಮಗಿನ ಯಾರು ನೋಡ್ಕೊಳ್ಳೋರಿಲ್ಲ.